Happy birthday to you. Happy birthday to you. ಒಳ್ಳೇದಾಗ್ಲಿ. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕ್ಸಸ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇಡೀ ಭಾರತ ಚಿತ್ರರಂಗದಲ್ಲಿ ನಿಮ್ಮ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೇನೆ. ವೀಣಾ ಮೇಡಮ್ ಸಿಕ್ಕಿದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ, ಮೇಡಮ್ ಎಂತ ಸುರಸುಂದರಾಂಗನ ಹೆತ್ ಕೊಟ್ಬಿಟ್ಟಿದ್ದೀರಾ ಮೇಡಮ್ ನೀವು. ಆ ಎಷ್ಟು ಜಂಬ ಇರಬೇಕು ನಿಮಗೆ, ಎಷ್ಟು ಹೆಮ್ಮೆ ಇರಬೇಕು, ಎಷ್ಟು ಗರ್ವ ಇರಬೇಕು ನಿಮಗೆ ಅಂತ. ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಸುರಸುಂದರಾಂಗ ಹೀರೋಗಳು ಇದ್ದಾರೆ. ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್. ಒಂದೊಂದ್ಸರಿ ನೋಡಿದಾಗ ನಮ್ಗೆ ಜಲಸ್ ಆಗ್ತಾ ಇರುತ್ತೆ. ಏನ್ ಗುರು, ನಮ್ಗಿಂತ ಒಂದ್ ಅರ್ಧ ಇಂಚ್ ಕಲರ್ ಜಾಸ್ತಿ ಇದೆಯಲ್ಲ, ಏನ್ ಕತೆ. ಹೈಟು. ಓ ಸರ್ ಕೇಳ್ತಾ ಇದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಸರ್, ಫೇಸ್ ಟು ಫೇಸ್ ಮಾಡೋದಕ್ಕೆ ನಾನ್ ಸ್ಟೂಲ್ ಹಾಕೋಗ್ತಾ ಇದ್ದೆ. ಯೂಶುವಲ್ ಆಗಿ ಹೀರೋಯಿನ್ಗಳಿಗೆ ಸ್ಟೂಲ್ ಹಾಕ್ಸ್ತೀವಿ, ಈ ನಾನ್ ಸ್ಟೂಲ್ ಹಾಕೊಂಡು ಇಟ್ಕೋಬೇಕಿಲ್ಲಿ. ಆಮೇಲೆ ಪಾಪ ಕೊನೆಗೆ ಅರ್ಥ ಮಾಡ್ಕೊಂಡು ಅವ್ರು ಕಾಲಾಗಲ್ಸೋದಕ್ಕೆ ಶುರು ಮಾಡ. ಬೇಡ ಸರ್ ಪ್ಲೀಸ್ ನಾನು ಮಾಡ್ತೀನಿ ಅಂತ ಆ ರೇಂಜಿಗೆ ಒಂದು ಇದು. ಅಂಡ್ ಯಾವುದೇ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ನಾವು ಅದನ್ನ ಚೆನ್ನಾಗಿ ಮಾಡ್ಬಿಟ್ವಿ ಅನ್ಕೊಳ್ಳೋದಕ್ಕಿಂತ ನಮ್ಮ ಕೋಆರ್ಡಿನೇಷನ್, ನಮ್ಮ ಜೊತೆಲಿರುವಂತ ಕೋ ಆಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮ್ಮಿಬ್ರು ಕೋಆರ್ಡಿನೇಷನ್. ಯಾವಾಗ ನಾನೇನೇ ಹೇಳಿದ್ರು ಅವ್ರು ಏನೇ ಹೇಳಿದ್ರು ಸಹ ಆನ್ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋಆರ್ಡಿನೇಷನ್ ಈಸ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಹೀಸ್. ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂತ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ. ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ, ಜನಗಳ ಕರ್ತವ್ಯ. ಸೊ ಅವ್ನ ಸಿನಿಮಾಗಳು ನೋಡ್ಬೇಕು, ಅವನಿಗೆ ಜೈಕಾರ ಆಗ್ಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆಕ್ಟ್ ಮಾಡಿದ್ದೀರಾ, ಅಲ್ಲೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ. ಅಂಡ್ ಗರಿಮಾ ಮೇಡಮ್, ಮಿಲಾಡ್, ಥ್ಯಾಂಕ್ ಯು ಸೋ ಮಚ್ ಮಿಲಾಡ್. ತುಂಬ ಹೃದಯದ ಧನ್ಯವಾದಗಳು. ನಿಮಗಿರೋ ರೇಂಜ್ಗೆ ನೀವು ಯಾವ ಸಿನಿಮಾ ಬೇಕಾದ್ರೂ ಮಾಡ್ಬೋದು, ಆದ್ರೆ ಕನ್ನಡದ ಮೇಲಿರೋ ಪ್ರೀತಿಗೆ, ಕನ್ನಡ ಸಿನಿಮಾ ಮೇಲಿರೋ ಪ್ರೀತಿಗೆ, ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀರಾ. ಧನ್ಯವಾದಗಳು. ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ. ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾನೆ ಇರಬೇಕು. ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ನಿಮ್ದಾಗ್ಬೇಕು ಅಂತೇಳಿ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಅಂಡ್ ಮಹಾಂತೇಶ್ ಸರ್, ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು. ಆದ್ರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ, ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ ಆಗಿ ನನ್ನ ಕ್ಲಾಸ್ ಇರುವಂತ ಸೀಲ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು. ಇಲ್ರಯ್ಯ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಮ್ಮಂತ ಡೈರೆಕ್ಟರ್ಗಳು ಇರ್ಲಿಲ್ಲ. ನಮ್ಮದಂತ ಕೆಲವೇ ಒಂದು ಡೈರೆಕ್ಟರ್ಗಳು. ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ ನ ಅದ್ ಹೆಂಗೆ ಕಂಡಿಡಿದ್ರು ಮಹಾಂತೇಶ್ ಸರ್ ನಮ್ಗೆ ಇವತ್ತುವರೆಗೂ ಗೊತ್ತಿಲ್ಲ. ವಿಜಯ್ ಈಶ್ವರ್ ಅವರು ರೈಟರು, ಅವರು ನನ್ಗೊಂದು ಕತೆ ಹೇಳಕ್ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ಸರ್ ಮಹಾಂತೇಶ್ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವ್ರೊಂದು ಸಿನಿಮಾ ಮಾಡ್ತಾ ಇದಾರೆ, ಬಟ್ ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಹೇಳ್ಬೇಕು ಅಂತಿದ್ದಾರೆ. ಪಾಪ ಅವ್ರು ಕೇಳೋದಕ್ಕೆ ಸಂಕೋಚ, ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ. ನಾನು ಹೇಳಿದೆ, ಇಲ್ಲ ರೀ ಆ ತರ ಏನಿಲ್ಲ, ಎಲ್ಲಾರು ಇದೇ ತರ ಅನ್ಕೊಂಡ್ ಬರೀ ನನ್ ಕೈಗೆ ರೋಸ್ ಕೊಟ್ಟು ನಾನು ಯಾವಾಗ ಮಚ್ಚಿಡೀಲಿ, ಯಾವಾಗ ಗನ್ ಹಿಡೀಲಿ ಅಂತ ಕಾಯ್ತಾ ಇದ್ದೀನಿ. ದಯವಿಟ್ಟು ಬರೋದಕ್ಕೆ ಹೇಳಿ, ಯಾರು ಅಟ್ಲೀಸ್ಟ್ ಒಬ್ರು ನಂಬಿದಾರಲ್ಲ ಬರೋದಕ್ಕೆ ಹೇಳಿ ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಬಂದು ಕತೆ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾನು ಒಂದೇ ಸಿಟ್ಟಿಂಗ್ ಅಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ. ಒಂದ್ ಸ್ವಲ್ಪ ದಿನ ಟೈಮ್ ತಗೋತೀನಿ, ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆಲಿ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ. ಈ ಪಾತ್ರ ಒಪ್ಕೋಬೋದಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡಿ ನಾನು ಇದ್ ಮಾಡೋದು. ತುಂಬಾ ಕೆಲವೇ ಕತೆಗಳು ನಾನು ಕೇಳಿದ ಕೂಡಲೇ ಒನ್ ಶಾಟ್ ಅಲ್ಲಿ ಓಕೆ ಅಂದಿದ್ರಲ್ಲಿ ಮಹಾಂತೇಶ್ ಸರ್ದು ಈ ಒಂದು ಕತೆ. ಅಂದ್ರೆ ಅಷ್ಟು ಚೆನ್ನಾಗಿ ಪಾತ್ರ ಪೋಷಣೆನ ಮಾಡ್ಕೊಂಡ್ ಬಂದಿದ್ದಾರೆ, ನನ್ನ ನಂಬಿದ್ದಾರೆ. ಬೇರೆ ಏನೋ ಒಂದು ಗೆಟಪ್ ಕೊಡ್ಬೇಕು ಅಂತ ಹೇಳಿ ಅವ್ರು ಮಾಡಿರುವಂಥದ್ದು. ಅಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನು ಅಂದ್ರೆ, ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೈನ್ ಏನು ಅಂದ್ರೆ, ಯಾರು ತಂದೆ ತಾಯಿನ, ಹುಟ್ಟಿದ ಮಣ್ಣನ್ನ, ದೇವ್ರನ್ನ, ತನ್ನ ಹಳೆ ಸ್ನೇಹಿತರನ್ನ ಮರೆಯಲ್ವೋ ಅವ್ರು ಯಾವತ್ತೂ ಉದ್ಧಾರ ಆಗ್ತಾರೆ, ಸೂಪರ್ ಡೂಪರ್ ಹಿಟ್ ಆಗ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ. ಸೊ ಅವ್ರ ತಂದೆಯವ್ರ ಆಶೀರ್ವಾದ ಇದೆ. ಅಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆನಲ್ಲಿ ಬಂದಿದ್ದಾರೆ. ಸುಧೀಂದ್ರ ಸರ್ ನಮಸ್ತೆ.
ಸೊ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರ್ಬೇಕಾದ್ರೆ, ನನ್ನ ಲುಕ್ಸ್ ಬಗ್ಗೆ ಅಷ್ಟು ಹೊಗಳ್ಬೇಕಾದ್ರೆ, ಮಾಡಬೇಕಾದ್ರೆ ಡೈರೆಕ್ಟರ್ ಮಾಂತೇಶ್ ಸರ್ ಇಂದ ಹಿಡಿದು ಅವರೆಲ್ಲ ಪಿಲ್ಲರ್ಗಳು, ಮಧು ಸರ್ ಇರ್ಬೋದು, ಮತ್ತೆ ನಾಗಭೂಷಣ್ ಅವ್ರು ಇರ್ಬೋದು, ರಘು ನಿಡವಳ್ಳಿ, ಎಂತ ಅದ್ಭುತವಾದ ಡೈರೆಕ್ಟರ್. ನಂಗೆ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದೆ ನನಗೆ ಮಧು ಸರ್ ಇಂದ, ಮಧು ತುಮ್ಮನ್ಕೆರೆ ಎಡಿಟರ್ ಇಂದ. ನಮ್ ಡೈರೆಕ್ಟರ್ ಬಂದು ಹೇಳಿದ್ದು, ಸರ್ ಅವರು ಕುತ್ಕೊಂಡ್ರೆ ರೇಟಿಂಗ್ ನಿಮ್ ಬಗ್ಗೆನೇ ಮಾತಾಡ್ತಾರೆ ಸರ್, ನಿಮ್ ಬಗ್ಗೆನೇ ಮಾತಾಡ್ತಾರೆ ಅಂತ. ಸಿ ಎಡಿಟರ್ ಸೆಕೆಂಡ್ ಡೈರೆಕ್ಟರ್ ಆಕ್ಚುಲಿ. ಸೊ ಅವರಿಂದ ಅಪ್ರಿಸಿಯೇಷನ್ ಬಂದು ಥ್ಯಾಂಕ್ ಯು ಸೋ ಮಚ್. ಅಂಡ್ ರಘು ನಿಡುವಳ್ಳಿ ವೃತ್ತಿನಲ್ಲಿ, ನಾಗಭೂಷಣ್ ಅವ್ರ ವೃತ್ತಿಯಲ್ಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ರಘು ಸರ್, ಇದು ಫೇಸ್ಬುಕ್ ಅಲ್ಲಿ ನಿಮ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದ್ರೆ, ಅದೊಂದು ಚಿಟ್ ಚಾಟ್ ಅಲ್ಲಿ ಅವಕಾಶವಾದಿ ಇದಕ್ಕೇನೋ ಒಂದು ಹೇಳಿ ನೀವು ಒಂದು ಕೂಡಲೇ ಆಂಬುಲೆನ್ಸ್ ಹೋಗ್ತಾ ಇರುತ್ತಲ್ಲ ಸರ್, ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದ್ ಹಿಂದೆ ಒಬ್ಬ ಟೂ ವೀಲರ್ ಒಂದು ನುಳ್ಕೊಂಡೋಗ್ಬಿಡ್ತಾನಲ್ಲ ಸರ್, ಅವನೇ ಸರ್ ಅವಕಾಶವಾದಿ. ನನಗೆ ಇದೇನ್ರಿ ಇದು, ಇಷ್ಟು ಸಡನ್ ಆಗಿ ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಇದು ಮಾಡುತ್ತಂತ ಒಬ್ಬ ಅದ್ಭುತವಾದಂತ ಡೈರೆಕ್ಟರ್, ಡೈಲಾಗ್ ರೈಟರ್. ಅಂಡ್ ನಾಗಭೂಷಣ್ ಅವರು ಅಷ್ಟೇ ಅದ್ಭುತವಾದಂತ ಡೈಲಾಗ್ಗಳನ್ನ ಬರ್ದಿದ್ದಾರೆ ಈ ಸಿನಿಮಾಗೆ. ಅಂಡ್ ಸ್ವಾಮಿ ಸರ್ DOP, ಯೂಶಲ್ ಆಗಿ ನಾನು ಯಾವ್ದೇ ಸಿನಿಮಾ ಕೆಲಸ ಮಾಡೋದಕ್ಕೆ ಹೋದ್ರು ಡೈರೆಕ್ಟರ್ಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ನಮ್ಮ ಕ್ಯಾಮ್ರಾಮನ್ಗಳ ಜೊತೆನಲ್ಲಿ. ಒಂದು 2-3 ಡೇಸ್ ತಗೊಳ್ತದೆ, ಯಾವ ರೀತಿ ಶಾರ್ಟ್ ಇಡ್ತಾರೆ, ಯಾವ ರೀತಿ ಬ್ಲಾಕ್ ಇಡ್ತಾರೆ ಅದೆಲ್ಲ. ಬಟ್ ಸ್ವಾಮಿ ನಾನು ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡ್ಬೇಕಾದ್ರೆ ಒಂದೇ ಇದ್ರಲ್ಲೇ ಗೊತ್ತಾಗೋಯ್ತು ಇಸ್ ಹೌ ಮಚ್ ಇಸ್ ಟ್ಯಾಲೆಂಟೆಡ್ ಅಂತ ಹೇಳಿ. ಅಷ್ಟು ಚೆನ್ನಾಗಿ ನನ್ನನ್ನ ತೋರಿಸಿದ್ದಾರೆ. ಸೊ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರುವಂತ ಪಾತ್ರ ನೀವು ಅಷ್ಟೊಂದು ಹೊಗಳ್ತಾ ಇರೋದಕ್ಕೆ, ಮಾಡ್ತಾ ಇರೋದಕ್ಕೆ ಕಾರಣ. ಬಹಳಷ್ಟು ಖುಷಿಯಾಗಿದೆ. ಅಂಡ್ ಎಲ್ಲರ ಬಗ್ಗೆ ಹೇಳಿದ್ದಾರೆ. ಧರ್ಮಣ್ಣ ಜೊತೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂಡ್ ರಚನಾ ಮೇಡಮ್ ಸ್ವಂತ ಅಣ್ಣ ಅಲ್ಲ ಪಿಕ್ಚರ್ ಅಲ್ಲಿ. ಇನ್ನೊಂದ್ ಸತ್ಯ ನಾನು ಹೇಳ್ಬಿಡ್ತೀನಿ, ಸ್ವಂತ ಅಣ್ಣ ಅಲ್ಲ. ಪಾಪ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಕೆಲವೊಂದು ಶಾರ್ಟ್ ಅಲ್ಲೆಲ್ಲ. ಪಾಪ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಯಾಕಂದ್ರೆ ತುಂಬಾ ಅವ್ರು ಎಷ್ಟು ನ್ಯಾಚುರಲ್ ಬ್ಯೂಟಿನೋ ಅಷ್ಟೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂತ ಕಲಾವಿದೆ. ತುಂಬಾ ಒಳ್ಳೆ ಕೋಆರ್ಡಿನೇಷನ್ ನಮ್ಮೆಲ್ರ ಮಧ್ಯದಲ್ಲಿ ಇತ್ತು. ಇದು ಮಾತಾಡಿದ್ ಸಾಕು ಅಂತನಾ ಅಥವಾ ಮಾತಾಡ್ಲಿ ಅಂತ? ಶುಭಂ ಬಗ್ಗೆ ಹೇಳಿಲ್ಲ ಅಂತ, ಅದು ನಿಮ್ ಬಗ್ಗೆನೇ ಹೇಳ್ತೀನಿ ಈಗ. ಐ ಟೆಲ್ ಯು ಅಬೌಟ್ ಯು ನೋ ಬಿಕಾಸ್ ಯು ಗಿವನ್ ದ ಸಿಗ್ನಲ್ ನೋ. ಶುಭಂ ಅಂತ ಅವರು ಸಹ ಈಗ ತಾನೇ ಬರ್ತಾ ಇರೋಂತ ಉದಯೋನ್ಮುಖ ಕಲಾ, ಅವರು ಸಹ ಆಕ್ಟ್ ಮಾಡಿದ್ದಾರೆ. ಒಂದು ಸಾಂಗ್ ಅನ್ನ ಹಾಡಿದ್ದಾರೆ, ಇಸ್ ವೆರಿ ಗುಡ್ ಸಿಂಗರ್. ಅಂಡ್ ಅಭಯ್ ಅವರು ಸಹ ಆಕ್ಟ್ ಮಾಡಿದ್ದಾರೆ, ಅವರು ಸಹ ಒಳ್ಳೆ ಆಕ್ಟರ್. ಎಲ್ಲ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ಗಳ ಬಗ್ಗೆ ಮಾಡಿರುವಂತ ಒಂದು ಕತೆ. ಇಲ್ಲೇನಂದ್ರೆ ಎಲ್ಲಾರ ಬಗ್ಗೆನೂ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾರೆ. ತಂದೆ ಬಗ್ಗೆ, ತಾಯಿ ಬಗ್ಗೆ, ತಂಗಿ ಬಗ್ಗೆ, ಪ್ರೀತಿ ಪ್ರೇಮ ಎಲ್ಲಾ ಬಗ್ಗೆ ಮಾಡ್ತಾ ಇರ್ತೀವಿ. ಆದ್ರೆ ಮೀಡಿಯಾ ಬಗ್ಗೆ, ಜರ್ನಲಿಸ್ಟ್ಗಳ ಬಗ್ಗೆ ಸಿನಿಮಾಗಳು ಬಹಳಷ್ಟು ಕಡಿಮೆ ಬಂದಿರೋದು. ಯಾಕಂದ್ರೆ ಇದೊಂಥರ ನಮ್ಮ ಮೇಸ್ಟ್ರುಗಳ್ದಾಗ್ಲಿ, ಪೊಲೀಸ್ ಅವ್ರದ್ದಾಗ್ಲಿ, ಆರ್ಮಿ ಅವ್ರದ್ದಾಗ್ಲಿ, ಜರ್ನಲಿಸ್ಟ್ಗಳ್ದಾಗ್ಲಿ, ರೈತರದಾಗ್ಲಿ ಒಂಥರ ಥ್ಯಾಂಕ್ಸ್ಲೆಸ್ ಜಾಬ್. ನಾವ್ ಎಷ್ಟು ಕಷ್ಟಪಟ್ರು ಏನೇ ಮಾಡಿದ್ರು ಸಹ ಅವ್ರ ಬಗ್ಗೆ ಅಪ್ರಿಸಿಯೇಷನ್ ಸಿಗೋದು ತುಂಬಾ ಕಡಿಮೆ. ನೀವು ಸತ್ಯ ಹೇಳಿದ್ರು ಬೈತಾರೆ, ಸುಳ್ಳು ಹೇಳಿದ್ರು ಬೈತಾರೆ. ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂತ ಒಂದು ಪ್ರಾಮಾಣಿಕತೆಯನ್ನ ಇಟ್ಕೊಂಡು ಬರೀತಿರಲ್ಲ, ಅದು ಅಲ್ಟಿಮೇಟ್ ಆಗಿ ನಿಲ್ಲುವಂಥದ್ದು. ಇವಾಗ ನಾನು ಆಕ್ಟರ್ ಆಗಿರ್ಬೋದು, ಬಟ್ ನನ್ನಲ್ಲೊಬ್ಬ ಜರ್ನಲಿಸ್ಟ್ ಇರ್ತಾನೆ. ಸತ್ಯ ಯಾರು ಹೇಳ್ತಾನೆ ಅವನೇ ಜರ್ನಲಿಸ್ಟ್, ನಥಿಂಗ್ ಬಟ್. ಅದು ಯಾವ ಪ್ರೊಫೆಷನಲ್ ಬೇಕಾದ್ರೂ ಇರ್ಬೋದು, ಸತ್ಯ ಹೇಳೋದಕ್ಕೆ ಯಾರು ಧೈರ್ಯ ತಗೋತಾನೆ, ಸತ್ಯ ಹೇಳೋದಕ್ಕೆ ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಯಾರು ನಿಂತ್ಕೋತಾರೆ, ಅವರೇ ಜರ್ನಲಿಸ್ಟ್. ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂತ ಒಂದು ಕತೆ. ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವ್ರು ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ. ಇವತ್ತು ಅವರು ಪೆನ್ನು ಪೇಪರ್ ಹಿಡಿತು ಅಂದ್ರೆ ಬರೆಯೋದು ಸತ್ಯನೇ. ಸೊ ಹಾಗಾಗಿ ನಿಮ್ಮೆಲ್ಲರ ಬಗ್ಗೆ ಎಲ್ಲ ತುಂಬಾ ಅಪ್ರಿಸಿಯೇಷನ್ ಇದೆ. ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡ್ ಬಂದಿರೋರು, ನಮ್ಮನ್ನ ತಿದ್ದಿದ್ದೀರಾ, ಬೆಳೆಸಿದ್ದೀರಾ, ಎಲ್ಲವನ್ನೂ ಮಾಡಿದ್ದೀರಾ. ಸೊ ಹಾಗಾಗಿ ಮೀಡಿಯಾಗೆ ಸಾಕಷ್ಟು ಅಪ್ರಿಸಿಯೇಷನ್ಗಳು ಬರಬೇಕು. ಯಾಕಂದ್ರೆ ನಿರಂಜನ್ ಅವ್ರು ಹೇಳಿದಾಗೆ ಏನ್ ಸತ್ಯ ಅಂತ ನಂಬ್ತೀವಿ, ನೀವು ಹೇಳಿದೆ ನಮಗ್ ಸತ್ಯ, ನಮಗ್ ಗೊತ್ತಿಲ್ಲ. ನಾವು ಬೇರೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಹಿಂಗೆ ಕಣೋ ಅಂತ ಹೇಳಿದ್ರೆ ನಿನ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ಆಗಿ ನಾವೇ ಎದುರುಗಡೆ ನೋಡಿದ್ವೇನೋ ಅನ್ನೋ ರೇಂಜ್ ಹೇಳ್ಬೇಕು ಅಂದ್ರೆ ಅದು ಮಾಧ್ಯಮಗಳಿಂದ ಬರುವಂತ ಸುದ್ದಿಯಿಂದ ಮಾತ್ರನೇ ಸಾಧ್ಯ. ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ. ಸೊ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂತ ಪ್ರಯತ್ನವನ್ನ ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಮತ್ತೆ ಎಲ್ಲರ ಬಗ್ಗೆ ಹೇಳಿದಿಲ್ಲ, ಯಾರ ಬಗ್ಗೆ ಬಿಟ್ಟಿದೀವ? ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸರೂರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಸರ್,
ನಮ್ಮನ್ನ ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೀಸರ್ ಅಲ್ಲಿ ಲಾಸ್ಟ್ ನನ್ನ ಶಾರ್ಟ್ ಬಂತಲ್ಲ, ಅದು ಬಂದು ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ನಮ್ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದನ್ನ ಅವ್ರು ಶೂಟ್ ಮಾಡಿಸ್ರ ಟೈಮಲ್ಲಿ ನಾನು ಕೇಳಿದೆ, ಸರ್ ಇದೇನಿದು ಸ್ಕ್ರಿಪ್ಟ್ ಅಲ್ಲೇ ಇಲ್ವಲ್ಲ ಅಂತ. ಇಲ್ಲ ಸರ್ ಪ್ಲೀಸ್ ಒಂದು ಕೋಆಪರೇಟ್ ಮಾಡಿ, ಇದೊಂದು ಶಾರ್ಟ್ ನನಗೆ ಬೇಕು 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 ಅಂತ. ಆದ್ರೆ ಈ ಸಿನಿಮಾದಲ್ಲಿದೆ, ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ, ಸಿನಿಮಾದಲ್ಲಿದೆ. ಬಟ್ ಅದನ್ನ ಅವ್ರು ಬಳಸ್ಕೊಂಡ್ರ ರೀತಿ ಟೀಸರ್ಗೆ. ನನಗ್ ಡಬ್ ಮಾಡಿ ಅಂತ ಹೇಳಿದಾಗ, ಸರ್ ಹ್ಯಾಪಿ ಬರ್ಡೇ ಟು ಯು ಸರ್ ಅಂತ ಹೇಳಿ ಸರ್ ಅಂದ್ರೆ, ಸರ್ ಇದಕ್ಕೂ ಸಂಬಂಧ ದಮ್ ಹೊಡಿತಾ ಇದ್ದೀನಿ ನಾನು ಹಿಂಗೆ ಸರ್ ಅಂದ್ರೆ, ಇಲ್ಲ ನೀವ್ ಹೇಳಿ ಸರ್ ಅಂತ ಹೇಳಿ. ಬಟ್ ಅದೇ ಇವತ್ತು ಅಷ್ಟು ಪ್ಲಸ್ ಆಗಿ ಅಷ್ಟೊಂದು ಅದ್ಭುತ ಅಂದ್ರೆ ಅವ್ರ ವಿಷನ್ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಅಷ್ಟು ಪ್ಲಾನ್ ಮಾಡಿ ಮಾಡಿದಂತ ಕ್ರಿಯೇಟಿವ್ ಡೈರೆಕ್ಟರ್ ಇಸ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅಂದ್ರೆ ಈ ರೀತಿಯಾದ ಒಂದು ಪಾತ್ರ ಕೊಟ್ಟರು ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ, ಅವರು ಕಟ್ ಮಾಡೋಂಥ ಟೀಸರ್ ಅಲ್ಲೇ ಅವ್ರ ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ. ಅಂಡ್ ನನ್ನ ಅದೃಷ್ಟ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವೇದಿಕೆ ಮೇಲೆ ಬಂದಾಗ, ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ, ಫಸ್ಟ್ ಪ್ರೊಡ್ಯೂಸರ್ ಆಗಿರ್ತಾರೆ, ಅವ್ರಿಗೆ ಒಂದಾಗ ಪ್ರೇಮೇ ಬೇಕು, ಅದಾಗಿರುತ್ತೆ. ಸೊ ರಿಯಲಿ ಐ ಆಮ್ ಬ್ಲೆಸ್ಡ್. ಯಾಕಂದ್ರೆ ಫಸ್ಟ್ ಡೈರೆಕ್ಟರ್ಗಳು ಅವ್ರ ಏನ್ ಕಣ್ಣು ಹಿಡಿದಿರ್ತಾರೆ ಅಲ್ಲಿ ತುಂಬಾ ಹಸಿವಿರುತ್ತೆ, ತುಂಬಾ ನೋವಿರುತ್ತೆ, ತುಂಬಾ ನಿರಾಸೆ ಇರುತ್ತೆ, ಗೆಲ್ಲೇಬೇಕು ಲೈಫಲ್ಲಿ ಏನೋ ಒಂದು ಚಾಲೆಂಜ್ ಇಟ್ಕೊಂಡಿರ್ತಾರೆ. ಆ ಚಾಲೆಂಜ್ ಇಟ್ಕೊಂಡು ಬರಿಬೇಕಾದ್ರೆ ಪ್ರೇಮ್ ಬೇಕು ಅಂತ ಬರೀತಾರಲ್ಲ, ಸೊ ಅಂತ ಡೈರೆಕ್ಟರ್ಗಳಿಗೆ ಬೈ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು, ಸೊ ಅವ್ರದ್ದು ಫಸ್ಟ್ ಡೈರೆಕ್ಷನ್ನು, ಸೊ ಇಲ್ಲೂ ಸಹ ಪ್ರೇಮೆ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಸಿ, ಈ ತಂಡವನ್ನ ಗೆಲ್ಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ. ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾನೆ, ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ, ಎಂಟೈರ್ ಸ್ಟಾರ್ ಟೀಮು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಗೊತ್ತಿಲ್ಲ ಮಂಜು, ನೋಡ್ಬೇಕು. ಗುಲಾಬಿ ಕಮ್ಮಿ ಆಗ್ಬೇಕು, ಗುಲಾಬಿಗಳು ಕಮ್ಮಿ ಆಗ್ಬಾರ್ದು. ಏನೇ ಪಾತ್ರ ಕೊಟ್ರು ಗುಲಾಬಿ ಕಮ್ಮಿ ಆಗ್ಬೇಕು, ಗುಲಾಬಿಗಳು ಕಮ್ಮಿ ಆಗ್ಬಾರ್ದು. ಇಲ್ಲ ಆತರ ಏನಿಲ್ಲ. ಯಾವ ಪಾತ್ರ ಮಾಡಿದ್ರು ತುಂಬಾ ಚೆನ್ನಾಗಿರೋ ಪಾತ್ರಗಳು ಅಷ್ಟೇ ನಾನ್ ಕೇಳೋದು. ಅಂದ್ರೆ ನಾನು ಲವರ್ ಬಾಯ್ ಆಗಿ ಮುಂದೆ ಮಾಡೋದೇ ಇಲ್ಲ, ಆ ತರದ್ದೆಲ್ಲ ಏನಿಲ್ಲ. ಯಾವ್ದೇ ಬಂದ್ರು ಒಳ್ಳೆ ಕಂಟೆಂಟ್, ಒಳ್ಳೆ ಸ್ಕ್ರಿಪ್ಟ್, ಜನಗಳಿಗೆ ಇಷ್ಟ ಆಗುವಂತ ಪಾತ್ರಗಳು ಸಿನಿಮಾಗಳು ಮಾಡ್ಬೇಕಂತ ಅಷ್ಟೆ. ಬಟ್ ಏನಂದ್ರೆ ಎಕ್ಸ್ಪೆರಿಮೆಂಟಲ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ, ನಮ್ಮನ್ನ ನಂಬುವಂತ ನಿರ್ದೇಶಕರು ಬೇಕು ಅಷ್ಟೇ ನಾವು ಕೇಳೋದು. ಯಾಕಂದ್ರೆ ನಮ್ಮಲ್ಲಿ ಒಂದು ಆಸೆ ಇರುತ್ತೆ, ಏನೋ ಒಂದು ಸ್ಪಾರ್ಕ್ ಇರುತ್ತೆ ನಮ್ಮಲ್ಲೂ, ಅದನ್ನ ನಂಬುವಂತ ನಿರ್ದೇಶಕರು ಬೇಕು ಅಂತ ಕೇಳೋದು. ಸೊ ಮೇಡಮ್ ಈ ತರ ಪಾತ್ರಕ್ಕೆಲ್ಲ ಪಾಪ ಅವರು ಹೇಳ್ತಾ ಇರ್ತಾರೆ, ಸರ್ ಮೊನಾಟನಸ್ ಆಗಿ ನೋಡಿ ರೀ, ಅಲ್ಲೂ ಲವ್ ಮಾಡ್ತೀರಾ, ಮನೇಲಿ ನನ್ನನ್ನು ಲವ್ ಮಾಡ್ತೀರಾ, ಎಷ್ಟ್ ಲವ್ ಮಾಡ್ತೀರಾ ರೀ, ಒಂಚೂರು ಜಗಳ ಇಲ್ಲ ಮಾಡ್ರಿ ಅಂತ. ಜೋಡಿ ಹೇಳ್ಬೋದ್ರು. ಈಗ ಏನಂದ್ರೆ ನಮ್ಮ ಹೀರೋಯಿನ್ ಬೇರೆ ಒಂದಷ್ಟು ಹೇಳ್ಕೊಟ್ಟಾರ, ಇನ್ ನನ್ ಜೋಡಿ ಬಗ್ಗೆ ಬೇರೆ ಹೇಳ್ತು ಅಂದ್ರೆ ನಮ್ ಡೈರೆಕ್ಟ್ರು ಎಲ್ಲಾ ಸೇರಿ ಪಿಕ್ಚರೇ ತೋರಿಸ್ಬಿಡ್ರಿ ಅಂತ. ಇದಾರೆ, ಖಂಡಿತ ಇದ್ದಾರೆ. ರಾಗಿಣಿ ಅವರಿಲ್ಲ, ರಾಗಿಣಿ ಅವರು ಸುಮ್ನೆ ರೀ ಸರ್, ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಇರ್ಲಿ. ಏನಿಲ್ಲ ಒಪ್ಕೊಂಡ್ರೆ ತೊಂದರೆ ಇಲ್ಲ, ಬಹಳ ಖುಷಿಯಿಂದ ಒಪ್ಕೊಂಡಿದ್ದಾರೆ. ನನ್ನ ಮಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಅವನಿಗೆ ಮೊದ್ಲಿಂದ ಅವ್ನಿಗೆ ಚೌಕ ನೋಡ್ದಾಗಿಂದಾನು ಅವನಿಗೆ ನಮ್ ಡೈರೆಕ್ಟರ್ ತರಾನೇ ಒಂದ್ ಕನ್ಸು, ಪಾಪ ನೀವು ಮಾಸ್ ಮಾಡಿ ಅಂತ. ಸೊ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಫಸ್ಟ್ ಬರ್ಡೇ ಪೋಸ್ಟ್ ಬಿಟ್ಟಾಗ್ಲೇನೆ ಫುಲ್ ಎಕ್ಸೈಟ್ ಆಗಿ ಹೋಗಿದ್ದ ಅವನು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಮೇಡಮ್ ನೀವು ತುಂಬಾ ಚೆನ್ನಾಗಿ ಆಂಕರ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಐ ಅಪ್ರಿಶಿಯೇಟ್ ಯು. ಥ್ಯಾಂಕ್ ಯು. ಸೊ ಈಗ ಬರ್ಡೇ ಸಾರಿ ಒನ್ ಮೋರ್ ಮೇನ್ ಥಿಂಗ್, ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬೇಕಂದ್ರೆ ಇನ್ನೊಂದು ಮುಖ್ಯ ಕಾರಣ, ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬೇಕಂದ್ರೆ ಮುಖ್ಯ ಕಾರಣ ಮೇನ್ ನನ್ನ ಕಾಸ್ಟ್ಯೂಮ್ಸ್. ಆ ಕಾಸ್ಟ್ಯೂಮ್ ನ ಡಿಸೈನ್ ಮಾಡಿದಂತ ಬಾಬಣ್ಣ ಒಂದ್ ಸ್ವಲ್ಪ ಇಲ್ಲಿ ಬನ್ನಿ, ಮುಖ ತೋರಿಸಿ. ಇವ್ರೆ ತುಂಬಾ ಅದ್ಭುತವಾಗಿ ಕಾಸ್ಟ್ಯೂಮ್ ಮಾಡಿದ್ದಾರೆ ಬಾಬಣ್ಣ. ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.